ಈಗ ನಮ್ಮ ಹೊಸ ಬಜೆಟ್ 17ನೇ ಬಜೆಟ್ ಸಿದ್ದರಾಮಯ್ಯ ಅವರು ಆ ಬಜೆಟ್ ಒಳಗೆ ರಾಮದುರ್ಗ ತಾಲೂಕಿಗೆ ಬಹಳ ಸಹಾಯ ಮಾಡಿದ್ದಾರೆ. ಸಿದ್ದರಾಮಯ್ಯ ರಾಮದುರ್ಗ ನಗರದ ಕುದುರೆ ಬೈಲೊಳಗೆ ಜಾಗ ಅಲ್ಲಿ ಹೊಸ ಬಸ್ ನಿಲ್ದಾಣ ಕಟ್ಟಕ್ಕೆ 30 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಮುಂದಿನ ತಿಂಗಳು ಟೆಂಡರ್ ಕರೆದು ಕೆಲಸ ಶುರು ಮಾಡ್ತಾ ಇದ್ದಾರೆ. ಏಪ್ರಿಲ್ಗೆ ಸ್ಟಾರ್ಟ್ ಮಾಡ್ತಾರೆ. ಏಪ್ರಿಲ್ ಮೇಗೆ ಕೆಲಸ ಶುರು ಆಗುತ್ತೆ. ಕಂಡೀಷನ್ 1 ವರ್ಷಕ್ಕೆ ಬಸ್ ಸ್ಟ್ಯಾಂಡ್ ರೆಡಿ ಆಗ್ಬೇಕು ಕಂಡೀಷನ್ ಮೇಲೆ ಹಾಗೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಆಮೇಲೆ ಚಂದ್ರಗಿ ಸುತ್ತಮುತ್ತ ತೋರಣಗಟ್ಟಿ ಇದರಿಂದ ಚಂದ್ರಗಿ ಮುರ್ಕಟ್ನಾಳು ಗೋರಣಗಟ್ಟಿ ಕಡ್ಕೋಳ ಗ್ರಾಮಗಳ ಕೆರೆ ತುಂಬಿಸುವ ಇದರಿಂದ ಈ ಭಾಗದ ರೈತರಿಗೆ ನೀರಾವರಿ ಇದಕ್ಕೆ 85 ರೂಪಾಯಿ ಸ್ಯಾಂಕ್ಷನ್ ಆಗಿದೆ. 2 ಕರೀತಾ ಇದ್ದಾರೆ ಕೆರೆಗಳು. ಅದೇ ಚಂದ್ರಗಿ ಮುರ್ಕಟ್ನಾಳು ತೋರಣಗಟ್ಟಿ ಕಡ್ಕೋಳ 8, 9, 85 ಕೋಟಿ ಸ್ಯಾಂಕ್ಷನ್ ಅವ್ರಿಗಾಗಲೇ ಟೆಂಡರ್ ಕರೀತಾ ಇದ್ರು. ಆಮೇಲೆ ಕಾರ್ಮಿಕರ ಮಕ್ಕಳು ಶಿಕ್ಷಣ ವಂಚಿತರಾಗಬಾರದು ಅಂತ ಹೇಳಿ ಮುರಾರ್ಜಿ ವಸತಿ ಶಾಲೆ ಹಾಗೂ ಶಾಲೆ ಮಂಜೂರಾತಿದ್ದು ಅಂದಾಜು ವೆಚ್ಚ 40 ಕೋಟಿ ರೂಪಾಯಿ. ಲೇಬರ್ ಡಿಪಾರ್ಟ್ಮೆಂಟ್ ವಸತಿ ಶಾಲೆ 40 ಕೋಟಿ ರೂಪಾಯಿ. ಕಡ್ಕೊಳ್ಳೋ ಜಾಗ ನೋಡ್ತಾ ಇದೀವಿ. ಮೋಸ್ಟ್ಲಿ ಕಡ್ಕೊಳ್ಳೋ ಜಾಗ ಇದೆ, ಮೋಸ್ಟ್ಲಿ ಮಾಡುವ ಎಲ್ಲಾನು ಕಟ್ಕೊಳ್ಳೋ ಕಡೆ ಮಾಡೋ ಬದಲಿಗೆ ಬೇರೆ ಜಾಗ ಇಲ್ಲ ನಮ್ಗೆ. ಆನೆಗುದ್ದಿ ಕಡೆ ಅಲ್ಲಿ ಜಾಗ ತೋರಿಸ್ತೀವಿ, ನೀವು ಮಾಡೋದು ಎಲ್ಲ ಒಂದೇ ಕಡೆನ ಆಗೋದ್ರಿಂದ ಕರೆಕ್ಟ್ ಅಲ್ಲಿ ಬೇಕಾದ ಜಾಗ ಇದೆ ಮಾಡ್ತಾ ಇದೀವಿ. ಕ್ಯಾನ್ಸಲ್ ಆಗ್ಬೋದು ಮಾಡ್ತಾ ಇದ್ದೀವಿ. ಎಷ್ಟು ಎಕರೆ ಜಾಗ? ಆಮೇಲೆ ರಾಮದುರ್ಗ ನಗರಕ್ಕೆ ನಮ್ಮ ದಿನೇಶ್ ಗುಂಡೂರಾಯರು ಹೆಲ್ತ್ ಮಿನಿಸ್ಟರ್ 100 ಬೆಡ್ಡೆಡ್ ಹಾಸ್ಪಿಟಲ್ ಮಾಡರ್ನೈಸ್ ಆಗಿ ಕಟ್ಟಬೇಕು ಅಂತ ಹೇಳಿ ಮಾಡಿ ಭೂಮಿ ಪೂಜೆ ಶುರು ಮಾಡಿ ಕೆಲಸ ಶುರು ಆಗಿದೆ. ನಿಮ್ಗೆಲ್ಲ ಗೊತ್ತಿದೆ. ನಮ್ದು ಸರ್ಕಾರ ಬಂದ್ಮೇಲೆ ಇದು ಮೇಜರ್ ಇವೆಲ್ಲ. ಆಮೇಲೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಕೊಟ್ಟರು ನಮಗೆಲ್ಲ ಶಾಸಕರಿಗೆ 50 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. 50 ಕೋಟಿ. ಅದರೊಳಗೆ 37 ಕೋಟಿ ರೂಪಾಯಿ ರಸ್ತೆಗಳ ಅಭಿವೃದ್ಧಿಗೆ ನಾವು ಕೊಟ್ಬಿಟ್ಟಿದ್ದಾಗಲೇ ಟೆಂಡರ್ಗಳು ಕರೀತಾ ಇದ್ದಾರೆ. 37 ಕೋಟಿ. ಇನ್ನು 13 ಕೋಟಿ ರೈತರ ಹೊಲಗಳು ಹೋಗೋ ರಸ್ತೆಗೆ ಬಹಳ ಅಂತೇಳಿ ಒಂದು 13 ಕೋಟಿ ಮೀಸಲಾಗಿಟ್ಟಿದ್ದೀವಿ. ಅದನ್ನು ಕೂಡ ಎಸ್ಟಿಮೇಟ್ ಮಾಡಿಸಿ ಎಲ್ಲೆಲ್ಲಿ ಬಹಳ ನೆಸೆಸರಿ ರೈತರಿಗೆ ಕಬ್ಬು ಕಡಿಯೋಕ್ಕೆ ಒಳಗೆ ಹೋಗೋಕ್ಕೆ ಅಂತ ಅಲ್ಲಿ 13 ಕೋಟಿ ರೂಪಾಯಿ ಅಲ್ಲಿ ಮಾಡ್ತಾ ಇದ್ವಿ. ರಾಮದುರ್ಗ ನಗರಕ್ಕೆ ನಿಮಗೆಲ್ಲ ಗೊತ್ತಿರಂಗೆ 20 ಕೋಟಿ ರೂಪಾಯಿ ವಿಶೇಷ ಅಭಿವೃದ್ಧಿ ಕೊಟ್ಟಿದ್ದೀವಿ. ನಮ್ಗೆ 20 ಕೋಟಿ. ಅದೆಲ್ಲ ಆಗ್ಲೇ ಕೆಲಸ ಪ್ರಗತಿಯಲ್ಲಿದೆ. ಸಾಲಾಪುರ ಹಾಗೂ ಮುದೇನೂರು 110 KV ಸ್ಟೇಷನ್ಸ್ ಮಾಡಕ್ಕೆ 25 ಕೋಟಿ ಮಂಜೂರಾಗಿದೆ. ಇವಾಗ ನೆಕ್ಸ್ಟ್ ಮಂತ್ 1 ತಿಂಗಳು 2 ತಿಂಗಳಿಗೆ ನಾವು ಅದನ್ನು ಕೂಡ ಟೆಂಡರ್ ಕರೆದಿವಿ. ವೀರಭದ್ರೇಶ್ವರ ಹಾಗೂ ಸಾಲಾಪುರ ಏತ ನೀರಾವರಿ ಅದೆಲ್ಲ ಕೆಲಸ ಸ್ಥಗಿತ ಆಗಿತ್ತು ಇಷ್ಟು ದಿನ ಬೇರೆ ಸರ್ಕಾರದ ಇದ್ದಾಗ. ಈಗ ಅದಕ್ಕೆಲ್ಲ ಆನ್ಗೋಯಿಂಗ್ ವರ್ಕಿಗೆ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ದಾರೆ. ವಿಶೇಷವಾಗಿ ವೀರಭದ್ರ ಏತ ನೀರಾವರಿದು DM ನಾಯಕ್ ಅಂತ ಹೇಳಿ ಒಬ್ರು ಕಾಂಟ್ರಾಕ್ಟರ್ ಇದ್ರು. ಅವ್ರು ಮಾಡಲಿಲ್ಲ. ಅವ್ರು ನೋಟಿಸ್ ಕೊಟ್ಟು ಎಲ್ಲ ಆಯ್ತು. ಅವ್ರಿಗೂ ಒಪ್ಪಿಗೆ ಪಡೆದು ಟೆಂಡರ್ ಕ್ಯಾನ್ಸಲ್ ಮಾಡಿದೀವಿ. ಈಗಾಗಲೇ ಕ್ಯಾನ್ಸಲ್ ಮಾಡಿ ನೆಕ್ಸ್ಟ್ ಮಂತ್ ಅದು ಕೂಡ ಹೊಸ ಟೆಂಡರ್ ಕರಿತೀವಿ. ಅದು ಸುಮಾರು 350 ಕೋಟಿ ರೂಪಾಯಿ 350 ಕೋಟಿ ರೂಪಾಯಿದು 566 ಕೋಟಿ ರೂಪಾಯಿದು ವೀರಭದ್ರ ಏತ ನೀರಾವರಿದು. ಈಗ ನೀವು ಉಳಿದಿದ್ದು ಸ್ವಲ್ಪ ಮಾಡಿದ್ದ, ಅದು ಬಿಟ್ಟರೆ ಇನ್ನು 350 ಕೋಟಿ ರೂಪಾಯಿದು ಈಗ ಟೆಂಡರ್ ಕ್ಯಾನ್ಸಲ್ ಮಾಡೋ ಅವೆಲ್ಲ ಒಪ್ಕೊಂಡು ಅವನು ಕೊಟ್ಟಿದ್ದಾರೆ ಕೆಲಸನು. ಈಗ ಮುಂದಿನ ತಿಂಗಳು ಅದು ಕೂಡ ಹೊಸದಾಗಿ ಟೆಂಡರ್ ಕರೆದು ಕೆಲಸ ಮಾಡ್ತೀವಿ. ಸಾಲಾಪುರದಂತೂ ಆಗಲೇ ಅಂತಿಮ ಹಂತದಾಗಿದೆ. ಸಾಲಾಪುರದ ಏನದು 2-3 ತಿಂಗಳು ರೆಡಿ ಆಗೋ ಚಾನ್ಸಸ್ ಇದೆ. ವಿಶೇಷವಾಗಿ ಭೂ ಸ್ವಾಧೀನ ಇನ್ನೂ ಆಗಿಲ್ಲ. ಆಗಿದೆ ಮತ್ತು ಬಸವೇಶ್ವರ ಕೊಡ್ಸಾಗಿ ಎಲ್ಲ ಲಿಸ್ಟ್ ಕೊಟ್ಟಿದ್ದೀನಿ ಯಾರು ಎಷ್ಟು ಕೊಡ್ಬೇಕು ಅಂತ ಹೇಳಿ. ಆಮೇಲೆ ಶಿರ್ಸಂಗಿ ಹಂಚು ಕಾಲುವೆಗೆ ಒಂದು ಪ್ರಸ್ತಾವನೆ ತರ್ತಿದ್ವಿ. ಅದು ಇನ್ನೂ ಆಗಿಲ್ಲ. 94 ಕೋಟಿ ರೂಪಾಯಿಗೆ ಶಿರ್ಸಂಗಿ ಹಂಚು ಕಾಲುವೆ 26 ಕಡ್ಲಿಕೊಪ್ಪ, ಶಿವಪೇಟೆ, ರೇವಡಿಕೊಪ್ಪ, ಜಾಲಿಕಟ್ಟಿ, ಮುಳ್ಳೂರು ಗ್ರಾಮಗಳ ರೈತರಿಗೆ ಶಾಶ್ವತ ನೀರಾವರಿ ಯೋಜನೆಗಳನ್ನು ಕಲ್ಪಿಸಲು 94 ಕೋಟಿ ರೈತರ ಕಾಮಗಾರಿ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಅದೊಂದು ಬಹಳ ಇಂಪಾರ್ಟೆಂಟ್. ಅದು ನಬಾರ್ಡ್ ಹಾಕುವಂತ ಹೇಳಿ CMಗೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವರು ಕೂಡ ಮೂಲಭೂತ ರಸ್ತೆ, ಚರಂಡಿ, ಕುಡಿಯೋ ನೀರು ಅದೆಲ್ಲಾನು ಆದ್ಯತೆ ಮೇಲೆ ಸ್ಪೆಷಲ್ ಗ್ರಾಂಟ್ ಮತ್ತೆ ಇನ್ನೊಂದು 25 ಕೋಟಿ ರಿಲೀಸ್ ಮಾಡಿದ್ದ ಮುಖ್ಯಮಂತ್ರಿಗೆ ಪ್ರಸ್ತಾವನೆ ತರ್ತೀವಿ.